ಸೂಪರ್ ಆಗಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಮೇಂಟೆನೆನ್ಸ್, ಇನ್ಶೂರೆನ್ಸ್, ಎವ್ರಿಥಿಂಗ್ ಇಸ್ ರನ್ನಿಂಗ್ ಸರ್. ಡಬಲ್ ಕೀ ಮ್ಯಾನ್ಯುಯಲ್ ಎವ್ರಿಥಿಂಗ್ ಇಸ್ ದರ್ ಸರ್. ಇದು ರೇಟ್ ಬಂದು ನಿಮ್ಗೆ 7 ಲಕ್ಷ ಹೇಳ್ತಾ ಇದೀನಿ ಸರ್. ಸರ್ ಸ್ಯಾಂಡ್ರೋ ಬಂದು 2009 ಮಾಡಲ್ ಸಿಂಗಲ್ ಓನರ್, ಬರೀ 38,000 ಓಡಿದೆ ಸರ್. ಅಷ್ಟೇ, ಬರೀ 1,90,000 ಕೊಡ್ತೀನಿ ಸರ್. ಬರೀ 38,000 ಸಿಂಗಲ್ 12 ಮಾಡಲ್ ಸರ್. ಇದು ಸೆಕೆಂಡ್ ಓನರ್. ಇದು ಬಂದು ನಿಮ್ಗೆ 2,85,000 ಸರ್. 2,85,000. ಅದು ಕೂಡ ಡೀಸೆಲ್ ವೆಹಿಕಲ್, ಡೀಸೆಲ್ ವೇರಿಯಂಟ್ ಸರ್. ಸೊ ನೋಡ್ತಾ ಇರ್ಬೋದು 2 lakh ರಿಡ್ಸ್, ಸೆಲೆರಿಯೋ, ಸ್ಯಾಂಟ್ರೋ, ವರ್ಣ, ಪೋಲೋ ಅಂಡ್ ಎ ಸ್ಟಾರ್, ನ್ಯಾನೋ, ಹುಂಡೈ i20, ಬ್ರಿಜಾ, ಈ ತರ ಗಾಡಿಗಳೆಲ್ಲ ಕಂಪ್ಲೀಟ್ ಆಗೆಲ್ಲ ಸಿಗುತ್ತೆ ಸರ್. ಇದು 2014 ಮಾಡಲ್ ಸಿಂಗಲ್ ಓನರ್ ಸರ್. 72,000 ಜಿನೇನ್ ಓಡಿದೆ. ಇದು ಬಂದ್ರೆ 3,65,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 3,65,000 ಸ್ಲೈಟ್ಲಿ ನೆಗೋಷಿಯಬಲ್. ಡೀಸೆಲ್ ವೆಹಿಕಲ್ 2017 ಮಾಡಲ್ ಸಿಂಗಲ್ ಓನರ್ ಸರ್. 90,000 ಶೋರೂಮ್ ಆಗಿ ಹಿಸ್ಟ್ರಿ ಇದೆ, ಆರಾಮಾಗಿ ನೀವು ಚೆಕ್ ಮಾಡಬಹುದು. ಇದು ಬಂದು ನಿಮಗೆ 4,65,000 ಫೈನಲ್ ಕೊಡ್ತೀನಿ. 2013 ಮಾಡಲ್ ಸರ್. ಇದು ನಮ್ ರೇಟ್ ಗೆ ಯಾರು ಕೊಡಲ್ಲ, 3,60,000 ಕೊಡ್ತೀನಿ ಸರ್. ಇಕೋ ಸ್ಪೋರ್ಟ್ 3,60,000 ಗೆ. ಹೌದು ಸರ್. 13 ಮಾಡಲ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಸೊ ನೋಡ್ತಾ ಇರ್ಬೋದು 13 ಮಾಡಲ್ ಸೆಕೆಂಡ್ ಓನರ್ ಇಕೋ ಸ್ಪೋರ್ಟ್ 3,60,000 ಗೆ. ಥ್ರೂ ಔಟ್ ಕರ್ನಾಟಕ ಪೂರ್ತಿ ಹುಡುಕಿದ್ರು ನಿಮ್ಗೆ ಸಿಗಲ್ಲ. ನಿಮ್ 10 ಮಾಡಲ್ ನಿಮ್ಗೆ 3,15,000 ಕೊಡ್ತೀನಿ ಸರ್. 10 ಮಾಡಲ್ 3,15,000. ಸೊ ನೋಡ್ತಾ ಇರ್ಬೋದು 2010 ಮಾಡಲು 3,15,000 ಫುಲ್ ಟಾಪ್ ಎಂಡ್ ಗಾಡಿ ನೋಡ್ತಾ ಇರ್ಬೋದು. 2014 ಮಾಡಲ್ ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಬರೀ 86,000 ಕಿಲೋಮೀಟರ್ ಓಡಿದೆ. ನಿಮ್ ಬಂದು 4,75,000 ಫೈನಲ್ ಕೊಡ್ತೀನಿ ಸರ್. 4,75,000 ಗೆ ನಿಮ್ಗೆ ಹುಂಡೈ ವರ್ಣ ಫುಲ್ ಟಾಪ್ ಎಂಡ್ ಗಾಡಿ. ನಾನು ಬಂದು 2016 ಆಟೋಮೆಟಿಕ್ ಸರ್. ಅದು 7,20,000 ಸಿಂಗಲ್ ಓನರ್, 43,000 ಓಡಿದೆ ಅಷ್ಟೇ. ಬರೀ 43,000. ಹೌದು ಸರ್. 2,30,000. 7,20,000. 2,20,000. ಹೌದು. ಇದು ಪೆಟ್ರೋಲ್ 2017 ಮಾಡಲ್ ಸಿಂಗಲ್ ಓನರ್ ಸರ್. ಬರೀ 72,000 ಓಡಿದೆ ಅಷ್ಟೇ. ಜಿನೇನ್ ಇದು, ಇನ್ಶೂರೆನ್ಸ್ ಎವ್ರಿಥಿಂಗ್ ಇಸ್ ರನ್ನಿಂಗ್ ಸರ್. ಇದು ಬಂದು ನಿಮ್ಗೆ 5,50,000 ಕೊಡ್ತೀನಿ ಬರೀ ಸರ್. 5,50,000 ಬರೀ. ಎಲ್ಲೂ ಬಜಾರ್ದಲ್ಲಿ ರೇಟ್ ಇಲ್ಲ ಸರ್ ನಿಮ್ಗೆ. 2020 ಮಾಡಲ್ ಸರ್. ಇದು ಇದು ಬಂದು ನಿಮ್ಗೆ 5,500 ಕೊಡ್ತೀನಿ ಸರ್. 5,500 ಬರೀ 48,000 ಓಡಿದೆ ಜಿನೇನ್ ಎಕ್ಸೆಂಟ್. 2014 ಮಾಡಲ್ ಸೆಕೆಂಡ್ ಓನರ್ ಸರ್. 3,75,000 ಕೊಡ್ತೀನಿ. i10 2011 ಮಾಡಲ್ ಸೂಪರ್ ಆಗಿದೆ ಸರ್ ಗಾಡಿ. ಇದು 2,65,000 ಕೊಡ್ತೀನಿ ಸರ್. 265 ಫೈನಲ್. ಹೌದು ಸರ್. 2015 ಮಾಡಲ್ ಸಿಂಗಲ್ ಓನರ್ 75,000 ನೋಡಿದೆ ಸರ್ ಅಷ್ಟೇ. ಜಿನೇನ್ ನೋಡಿರೋದು ನಿಮ್ಗೆ 5,75,000 ಕೊಡ್ತೀನಿ ಸರ್. ಸಿಟಿ ಹೋಂಡಾ ಸಿಟಿ 2009 ಮಾಡಲ್ ಸರ್. ಆಟೋಮೆಟಿಕ್ ಸರ್. ಇದು ನಂಬರ್ ನೋಡಿ, ಫ್ಯಾನ್ಸಿ ನಂಬರ್ ಸೂಪರ್ ಆಗಿದೆ ಸರ್. ಸರ್ 3,5 ಲಕ್ಷ ಕೊಡ್ತೀನಿ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ವರ್ಲ್ಡ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಓಜಾ ಕಾರ್ಸ್ ಹತ್ರ ಇದೀವಿ. ಈ ಲೊಕೇಶನ್ ಇಂದ ಸೆಕೆಂಡ್ ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಸೊ ನೋಡ್ತಾ ಇರಬಹುದು ಇಲ್ಲೂ ಕೂಡ ನಿಮ್ಗೆ 40 to 50 ವೆಹಿಕಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಇದಾರೆ. ಅಂಡ್ ರಿಡ್ಸ್, ಸೆಲೆರಿಯೋ, ಸ್ಯಾಂಟ್ರೋ, ವರ್ಣ, ಪೋಲೋ ಅಂಡ್ ಎ ಸ್ಟಾರ್, ನ್ಯಾನೋ, ಹುಂಡೈ i20, ಬ್ರಿಜಾ, ಈ ತರ ಗಾಡಿಗಳೆಲ್ಲ ಕಂಪ್ಲೀಟ್ ಆಗೆಲ್ಲ ಸಿಗುತ್ತೆ. ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ರೆಡಿ ಇದಾರೆ. ಅಂಡ್ ಸರ್, ಇವಾಗ ನಿಮ್ ಶೋರೂಮ್ ಅಲ್ಲಿ ಟೋಟಲ್ ಎಷ್ಟು ಕಾರ್ಸ್ ಇದೆ ಸರ್? ಸರ್ ಟೋಟಲ್ ಇವಾಗ 30 ಕಾರ್ಸ್ ರೆಡಿ ಇದೆ. ನಮ್ದು ಇನ್ನೊಂದು ಬ್ರಾಂಚ್ ಇದೆ, ಯೂನಿಟ್ 1. ಅಲ್ಲಿ ಒಂದು 80 to 75 ಕಾರ್ಸ್ ಸ್ಟಾಕ್ ಇದೆ ಸರ್. ಟೋಟಲ್ 120 ಕಾರ್ಸ್ ಇದೆ ನಮ್ಮ ಹತ್ರ. ಟೋಟಲ್ ಆಗಿ 120 ಕಾರ್ಸ್ ಸ್ಟಾಕ್ ಇದೆ. ಹೌದು ಸರ್. ಅಂಡ್ ಇವಾಗ ಸಾಕಷ್ಟು ಜನ ಲೋ ಬಡ್ಜೆಟ್ ಅಲ್ಲಿ ಹುಡುಕ್ತಾ ಇರ್ತಾರೆ. 3 to 4 lakhs ಒಳಗಡೆ ಎಷ್ಟು ಕಾರ್ಸ್ ಇದೆ ಸರ್? ಆಲ್ಮೋಸ್ಟ್ 3 lakh to 4 lakhs ಒಳಗಡೆ ನಮ್ಮ ಹತ್ರ ಗಾಡಿಗಳು ತುಂಬಾ ಒಂದು ಅಪ್ರಾಕ್ಸಿಮೇಟ್ ಒಂದು 50 to 60 ಕಾರ್ಸ್ ಇದೆ ಸರ್. 50 to 60 ಕಾರ್ಸ್ ಇದೆಯಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ನಿಮ್ ಶೋರೂಮ್ ಅಲ್ಲಿ ಸರ್ ಲೋನ್ ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? 2010 ಮೇಲೆ ಇಂದ ಸ್ಟಾರ್ಟ್ ಸರ್ ಲೋನ್. ಸರ್, ಇವಾಗ ಲೋನ್ ಗೆ ಏನೆಲ್ಲ ಡೀಟೇಲ್ಸ್ ಬೇಕಾಗುತ್ತೆ ಸರ್? ಲೋನ್ ಗೆ ಅವ್ರದ್ದು ಆಧಾರ್, ಪ್ಯಾನ್, ಆಮೇಲೆ ಬ್ಯಾಂಕ್ ಅವರು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ ಸರ್. ಸಿವಿಲ್ ಚೆನ್ನಾಗಿದ್ರೆ ನಿಮ್ಗೆ ಖಂಡಿತ ಆರಾಮಾಗಿ 80% ಲೋನ್ ಸಿಗುತ್ತೆ. ಓಕೆ ಸರ್. ಅಂಡ್ ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ ಈ ಗಾಡಿನ. ರಿಡ್ಸ್ ಡೀಸೆಲ್ ಗಾಡಿ, ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2014 ಮಾಡಲ್ ಸಿಂಗಲ್ ಓನರ್ ಸರ್. 72,000 ಜಿನೇನ್ ಓಡಿದೆ. ಇದು ಬಂದ್ರೆ 3,65,000 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 3,65,000 ಸ್ಲೈಟ್ಲಿ ನೆಗೋಷಿಯಬಲ್. ಡೀಸೆಲ್ ವೆಹಿಕಲ್. ಹೌದು ಸರ್. ಡೀಸೆಲ್ ವೇರಿಯಂಟ್. ಓನರ್ಶಿಪ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಹೌದು. ಸೊ ನೋಡ್ತಾ ಇರ್ಬೋದು ಸಿಂಗಲ್ ಓನರ್ ಗಾಡಿ. ಅಂಡ್ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಒಳ್ಳೆ ಮೈಲೇಜ್ ಬರುತ್ತೆ. 3,65,000 ಫೈನಲ್ ಸರ್. ಓಕೆ ಸರ್. ಈ ಗಾಡಿಗೆ ಲೋನ್ ಆಗುತ್ತಲ್ಲ? 100% ಲೋನ್ ಆಗುತ್ತೆ ಸರ್. 8% ಆಗುತ್ತೆ ಲೋನ್. ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಬರ್ತೈತೆ. ಅಂಡ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿ. ಸೊ ಒಳ್ಳೆ ಮೈಲೇಜ್ ಬರೋ ವೆಹಿಕಲ್. ನಿಮ್ಗೆ ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ ಸರ್. 3,65,000 ಫೈನಲ್. ಹೌದು ಸರ್. ಅಂಡ್ ಅದೇ ತರ ಮಾರುತಿ ಸುಜುಕಿ ಸೆಲೆರಿಯಾ ಇದೆ, ವೈಟ್ ಕಲರ್. ಹೇಳಿ ಸರ್. 2017 ಮಾಡಲ್ ಸಿಂಗಲ್ ಓನರ್ ಸರ್. ಬರೀ 62,000 ಓಡಿದೆ ಜಿನೇನ್. ಶೋರೂಮ್ ಹಿಸ್ಟ್ರಿ ಇದೆ, ನೀವು ಆರಾಮಾಗಿ ಶೋರೂಮ್ ಅಲ್ಲಿ ಚೆಕ್ ಮಾಡಬಹುದು. ಇದು ಬಂದು ನಿಮ್ಗೆ 4,70,000 ಸ್ವಲ್ಪ ನೆಗೋಷಿಯಬಲ್ ಕೊಡೋಣ ಸರ್. 4,70,000 ಸ್ವಲ್ಪ ನೆಗೋಷಿಯಬಲ್. ಸಿಂಗಲ್ ಓನರ್ ಸರ್. ಸೊ VXi ಸೊ ನೋಡ್ತಾ ಇರ್ಬೋದು VXi ಗಾಡಿ. ಸೊ ಗಾಡಿ ಮಾತ್ರ ಬೊಂಬಟ್ಟಾಗಿದೆ. ನೀವು ಹೊಸ ಕಾರ್ ತಗೊಳ್ಳೋದೇ ಬೇಕಾಗಿಲ್ಲ, ತಗೊಂಡ್ರೆ ಸಾಕು. ಆಲ್ಮೋಸ್ಟ್ ನಿಮ್ಗೆ
ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಲೆಗ್ ರೂಮ್, ಹೆಡ್ ರೂಮ್. ಸೊ ಆಲ್ಮೋಸ್ಟ್ ನಿಮ್ಗೆ ಸ್ವಿಫ್ಟ್ ತರಾನೇ ಇರುತ್ತೆ ಗಾಡಿ. ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ನಿಮ್ಗೆ ಇದು ಬಂದ್ಬಿಟ್ಟು VXi ಸರ್ 4,60,000 ಫೈನಲ್. ಹೌದು ಸರ್. ಅಂಡ್ ಅದೇ ತರ ಇನ್ನೂ ಒಂದು ರಿಡ್ಜ್ ಇದೆ, ಇದು ಬಂದ್ಬಿಟ್ಟು ಫುಲ್ ಟಾಪ್ ಅಂಡ್ ಗಾಡಿ. ABS ಎಲ್ಲ ಬರುತ್ತೆ ಗಾಡಿಯಲ್ಲಿ ನಿಮ್ಗೆ, ABS ಅಂಡ್ ಅಲಾಯ್ ವೀಲ್ಸ್ ಎಲ್ಲ ಫುಲ್ ಟಾಪ್ ಅಂಡ್ ವೆಹಿಕಲ್. ಸರ್ ಇದು ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. ಓಕೆ, ಈ ಕಾರ್ ಬಗ್ಗೆ ಹೇಳಿ ಸರ್ ಡೀಟೇಲ್. ಸರ್ ಇದು 2010 ಮಾಡಲು ನಿಮ್ಗೆ 3,15,000 ಕೊಡ್ತೀನಿ ಸರ್. 10 ಮಾಡಲು 3,15,000. ಸೊ ನೋಡ್ತಾ ಇರ್ಬೋದು 2010 ಮಾಡಲು 3,15,000 ಫುಲ್ ಟಾಪ್ ಅಂಡ್ ಗಾಡಿ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಗಾಡಿ ನಂಬರ್ ಕೂಡ ನೀಟಾಗಿ ತೋರಿಸ್ತಾ ಇದೀನಿ. ಅಂಡ್ ಫುಲ್ ಟಾಪ್ ಅಂಡ್ ನಿಮ್ಗೆ ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ 310 ಫೈನಲ್. 310 ಫೈನಲ್ ಸರ್. ಓಕೆ. ಅಂಡ್ ಇಲ್ಲೊಂದು ಸ್ಯಾಂಟ್ರೋ ಇದೆ, ಸ್ಯಾಂಟ್ರೋ ಹುಡ್ಕೋರ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಸ್ಯಾಂಟ್ರೋ ಬಂದು 2009 ಮಾಡಲ್, ಸಿಂಗಲ್ ಓನರ್, ಬರೀ 38,000 ಹೊಡಿದೆ ಸರ್. ಓಕೆ, ಅಷ್ಟೇ, ಬರೀ 1,90,000 ಕೊಡ್ತೀನಿ ಸರ್. ಬರೀ 38,000 ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಸೊ ನೋಡ್ತಾ ಇರ್ಬೋದು ಇಷ್ಟು ಕಡಿಮೆ ಓಡಿರೋ ಸ್ಯಾಂಟ್ರೋ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಬರೀ 38,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಅಂಡ್ ಸರ್ ಇದು ಸಿಂಗಲ್ ಓನರ್? ಸಿಂಗಲ್ ಓನರ್ ಸರ್. ಸರ್ ನೋಡ್ತಾ ಇರ್ಬೋದು ಸಿಂಗಲ್ ಓನರ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸಿಂಗಲ್ ಓನರ್ ಕಾರ್. ಹುಂಡೈ ವರ್ಣ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬೋದು. ಫುಲ್ ಟಾಪ್ ಅಂಡ್ SX ನಿಮ್ಗೆ ಅಲಾಯ್ ವೀಲ್ಸ್ ಎಲ್ಲ ಬರ್ತಾ ಇದೆ ಗಾಡಿಯಲ್ಲಿ. ಅಂಡ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2014 ಮಾಡಲ್ ಸೆಕೆಂಡ್ ಓನರ್, ನಿಮ್ಗೆ 4,75,000 ಕೊಡ್ತೀನಿ ಸರ್. 4,75,000 ಸರ್. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಸರ್ ನೋಡ್ತಾ ಇರ್ಬೋದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಕಂಪ್ಲೀಟ್ ಆಗಿ. ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಆರ್ಮ್ರೆಸ್ಟ್ ಎಲ್ಲ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ಇದು ಡೀಸೆಲ್ ಅಲ್ವಾ? ಡೀಸೆಲ್. ನೋಡ್ತಾ ಇರ್ಬೋದು ಡೀಸೆಲ್ SX ಅಂಡ್ ಫುಲ್ ಟಾಪ್ ಅಂಡ್ ಗಾಡಿ. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ? ಸರ್ ಇದು ಬರೀ 86,000 ಓಡಿದೆ ಸರ್. ಓಕೆ. ಅಂಡ್ ಸರ್ ಇನ್ನೊಂದ್ಸಲ ಏನ್ ಹೇಳಿದ್ರು ಪ್ರೈಸ್ ಗಾಡಿ? ಸರ್ ಇದು 2014 ಮಾಡಲ್ ಸೆಕೆಂಡ್ ಓನರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಬರೀ 86,000 ಕಿಲೋಮೀಟರ್ ಓಡಿದೆ. ನಿಮ್ ಬಂದು 4,75,000 ಫೈನಲ್ ಕೊಡ್ತೀನಿ ಸರ್. 4,75,000 ಗೆ ನಿಮ್ಗೆ ಹುಂಡೈ ವರ್ಣ ಫುಲ್ ಟಾಪ್ ಅಂಡ್ ಗಾಡಿ. ಅದು ಕೂಡ 1 lakh ಬಿಲೋ ಓಡಿರುವಂತ ವೆಹಿಕಲ್. ಅಂಡ್ ಅದೇ ತರ A-ಸ್ಟಾರ್ ಇದೆ, ಅದು ಕೂಡ ರೆಡ್ ಕಲರ್. ನಿಮ್ಗೆ ಆಲ್ಮೋಸ್ಟ್ ಇದು ಒಂಥರ ಮಿನಿ ಸ್ವಿಫ್ಟ್ ಅಂತಾನೆ ಹೇಳ್ಬೋದು, ಅದೇ ತರಾನೇ ಇರುತ್ತೆ ಗಾಡಿ. ಅಂಡ್ ಸರ್ ಇವಾಗ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಈ ಗಾಡಿ ಬಂದು 2010 ಮಾಡಲ್ ಸೆಕೆಂಡ್ ಓನರ್ ಸರ್. ಸೂಪರ್ ಆಗಿದೆ, ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎವ್ರಿಥಿಂಗ್ ಇಸ್ ರನ್ನಿಂಗ್ ಸರ್. ಡಬಲ್ ಕೀ, ಮ್ಯಾನ್ಯುಯಲ್, ಎವ್ರಿಥಿಂಗ್ ಇಸ್ ದರ್ ಸರ್. ಇದು ರೇಟ್ ಬಂದು ನಿಮ್ಗೆ 7 ಲಕ್ಷ ಹೇಳ್ತಾ ಇದೀನಿ ಸರ್. 2 ಲಕ್ಷ? ಹೌದು ಸರ್. ಸೊ ನೋಡ್ತಾ ಇರ್ಬೋದು 2 ಲಕ್ಷಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಗಾಡಿನ. ಲೊಕೇಶನ್ ಗೆ ಬಂದ್ರೆ ಟೆಸ್ಟ್ ರೈಡ್ ಗಾಡಿ ಎಲ್ಲ ಇಷ್ಟ ಆಗ್ಬಿಟ್ರೆ ಪಕ್ಕ ಅಂದ್ರೆ ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಟ್ಬಿಡಿ ಸರ್. ಪಕ್ಕ ಮಾಡ್ಕೊಡ್ತೀನಿ ಸರ್. ಓಕೆ. ಅಂಡ್ ಅದೇ ತರ ಒಂದು ನ್ಯಾನೋ ಹುಡ್ಕೋರ್ಗೆ ಟ್ವಿಸ್ಟ್ ಇದೆ, ಇಲ್ಲಿ ಹೇಳಿ ಸರ್. ನ್ಯಾನೋ ಬಂದು 2016 ಆಟೋಮೆಟಿಕ್ ಸರ್. ಅದು 7,20,000 ಸಿಂಗಲ್ ಓನರ್, 43,000 ಓಡಿದೆ ಅಷ್ಟೇ. ಬರೀ 43,000? ಹೌದು ಸರ್. 2,30,000? 7,20,000. 2,20,000? ಹೌದು. ಓಕೆ. ನೋಡ್ತಾ ಇರ್ಬೋದು 2,20,000 ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್ ಅಲ್ವಾ ಸರ್ ಇದು? ಹೌದು, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಬರುತ್ತೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಟ್ವಿಸ್ಟ್, XTA ವೇರಿಯಂಟ್ ಇದು ಬಂದ್ಬಿಟ್ಟು. ಸೊ ಸಿಟಿಯಲ್ಲಿ ಆರಾಮಾಗಿ ಒಂಥರ ಲಾಂಗ್ ರೈಡ್ ಕೂಡ ಆರಾಮಾಗಿ ತಗೊಂಡು ಹೋಗ್ಬಿಡ್ಬೋದು. ಬಡ್ಜೆಟ್ ಅಲ್ಲಿ ಒಳ್ಳೆ ಗಾಡಿ ಸಿಗ್ತೈತೆ ನಿಮ್ಗೆ. ಸಿಟಿಯಲ್ಲಿ ಓಡ್ಕೊಳಕ್ ಮಾತ್ರ ದಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಂಡ್ ಅದೇ ತರ ಒಂದು ಪೋಲೋ. ಸರ್ ಇದು ಪೋಲೋ ಡೀಸೆಲ್ ಪೆಟ್ರೋಲಾ? ಸರ್ ಪೋಲೋ 2012 ಮಾಡಲ್ ಡೀಸೆಲ್. ಓಕೆ. ಖೋಲೋ ಈ ಗಾಡಿ ಹೇಳಿ ಸರ್ ಡೀಟೇಲ್ಸ್. 2012 ಮಾಡಲ್ ಸರ್ ಇದು. ಓಕೆ. ಸೆಕೆಂಡ್ ಓನರ್. ಇದು ಬಂದಿದ್ದು ನಿಮ್ಗೆ 2,85,000 ಸರ್. 2,85,000. ಅದು ಕೂಡ ಡೀಸೆಲ್ ವೆಹಿಕಲ್? ಡೀಸೆಲ್ ವೇರಿಯಂಟ್ ಸರ್. ಸೊ ನೋಡ್ತಾ ಇರ್ಬೋದು 2,85,000 ಗೆ ನಿಮ್ಗೆ ಪೋಲೋ ಸಿಗ್ತೈತೆ, ಅದು ಕೂಡ ಡೀಸೆಲ್ ಕಾರು. ಇದು ಬಂದ್ಬಿಟ್ಟು ಕಂಫರ್ಟ್ ಲೈನ್ ಸರ್ ಇದು. ಸೊ ಇದು ಮಿಡಿಲ್ ವೇರಿಯಂಟ್, ಆಲ್ಮೋಸ್ಟ್ ಕಂಫರ್ಟ್ ಲೈನ್ ತರಾನೇ ಅನ್ಸುತ್ತೆ. ಅಂಡ್ ಗಾಡಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್. ನಾವು ಪೋಲೋ ಬಗ್ಗೆ ಹೇಳದೇ ಬೇಕಾಗಲ್ಲ, ಇವಾಗ ಬರ್ತಿರೋ ಪೋಲೋ ಎಲ್ಲ ನಿಮ್ಗೆ 1 ಲೀಟರ್ ಪೋಲೋ ಬರ್ತೈತೆ. ಬಟ್ ಇದು 1.23 ಸಮಥಿಂಗ್ ಅನ್ಸುತ್ತೆ. ಅದು ಕೂಡ ಡೀಸೆಲ್ ವೆಹಿಕಲ್. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಅಂಡ್ 10 ಮಾಡಲ ಸರ್ ಇದು? ಹೌದು, 10 ಸರ್. 2,85,000. 2,85,000. ಸೊ ನೋಡ್ತಾ ಇರ್ಬೋದು 2,85,000 ಗೆ ನಿಮ್ಗೆ ಪೋಲೋ ಸಿಗ್ತೈತೆ. ಸೊ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಇಂಟೀರಿಯರ್ಸ್ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಪೋಲೋ ಹುಡುಗರಿಗೆ ದಿ ಬೆಸ್ಟ್ ಆಪ್ಷನ್. ಸರ್ ಇವಾಗ ಪೋಲೋ ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಅಂತಾರೆ, ಎಷ್ಟು ಮೇಂಟೆನೆನ್ಸ್ ಬರುತ್ತೆ ಇದು? ಸರ್ ಏನಿಲ್ಲ ಸರ್, ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಒಂದ್ ತಿಂಗಳಿಗೆ ಒಂದು ನೀವು 10,000 ಕಿಲೋಮೀಟರ್ ಓಡಿಸಾದ್ಮೇಲೆ ಬರೀ ಒಂದು 5,000 to 6,000 ಇಂಜಿನ್ ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆ ಗಾಡಿ ಸರ್. ಓಕೆ ಸರ್. 2,65,000 ಗೆ ಪೋಲೋ. ಅದು ಕೂಡ ಡೀಸೆಲ್ ವೆಹಿಕಲ್? ಡೀಸೆಲ್ ವೆಹಿಕಲ್ ಸರ್. ಸೊ ಇಲ್ಲಿಂದು ಹೋಂಡಾ WRV
ಇದು WRV ಸನ್ ರೂಫ್ ಟಾಪ್ ಅಂಡ್ ಗಾಡಿ. ಹೌದು ಸರ್. ನೋಡ್ತಾ ಇರ್ಬೋದು ಸನ್ ರೂಫ್ ಎಲ್ಲ ಬರುತ್ತೆ, ಫುಲ್ ಟಾಪ್ ಅಂಡ್ ವೆಹಿಕಲ್. ಇದು ಯಾವ ಸರ್ ಮಾಡಲ್ ಇದು? ಸರ್ 2017 ಮಾಡಲ್ ಸಿಂಗಲ್ ಓನರ್ 83,000 ನೋಡಿದೆ ಜಿನೆನ್. ಇದು ಡಾಕ್ಟರ್ ವೆಹಿಕಲ್ ಸರ್ ಇದು. ಓಕೆ ಸರ್, ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ ಸರ್. 7 ಲಕ್ಷ ಕೊಡ್ತೀನಿ ಸರ್ ಫೈನಲ್. 7 lakhs ಫೈನಲ್. ಹೌದು ಸರ್. ನೋಡ್ತಾ ಇರ್ಬೋದು 1232 ಗಾಡಿ ನಂಬರ್ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಪೆಟ್ರೋಲ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಸರ್. ನೋಡ್ತಾ ಇರ್ಬೋದು ಪೆಟ್ರೋಲ್ ಸೈಡ್ ಕ್ಲಾಡಿಂಗ್ ಫುಲ್ ಟಾಪ್ ಅಂಡ್ ಗಾಡಿ. ಕ್ಲಾಡಿಂಗ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಆಫ್ ರೋಡ್ಗೂ ಸ್ವಲ್ಪ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ನೋಡ್ತಾ ಇರ್ಬೋದು ಸನ್ ರೂಫ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದ್ರಲ್ಲಿ ಇಂಟೀರಿಯರ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ನಾವ್ ಹೇಳೋದೇ ಬೇಕಾಗಿಲ್ಲ. ಹೋಂಡಾ WRV ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಡಿಫಾಗರ್ ಎಲ್ಲ ಬರುತ್ತೆ ನಿಮ್ಗೆ. ಐವಿ ಟೆಕ್ VX ವೇರಿಯಂಟ್ ಫುಲ್ ಪೆಟ್ರೋಲ್ ವೆಹಿಕಲ್ ಸರ್. 7 lakhs ಫೈನಲ್ ಸರ್. ಓಕೆ. ಅಂಡ್ ಅದೇ ತರ ಇಲ್ಲಿ ವೋಕ್ಸ್ ವ್ಯಾಗನ್ ಬೆಂಟೋ ಲಕ್ಸುರಿ ಸೆಡಾನ್ ಕಾರ್ ಅಂತಾನೆ ಹೇಳ್ಬೋದು, ಅದು ಕೂಡ ಡೀಸೆಲ್ ವೆಹಿಕಲ್. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲ್ ಸೆಕೆಂಡ್ ಓನರ್. ಓಕೆ. ಜಿನೇನ್ ಆಗಿದೆ ಸರ್ ಗಾಡಿ, ಒಂದ್ ಚೂರು ಕೆಲಸ ಇಲ್ಲ. ನೀವು ನಿಮ್ಗೆ 4,20,000 ಕೊಡ್ತೀನಿ. 420 ಪಕ್ಕ ಸರ್. 4,20,000 ಗೆ ನಿಮ್ಗೆ ವೆಂಟೋ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು 4,20,000. ಹೌದು ಸರ್. ಅದು ಕೂಡ ಡೀಸೆಲ್ ವೆಹಿಕಲ್ ಫುಲ್ ಟಾಪ್ ಅಂಡ್ ಗಾಡಿ. ಅಂಡ್ ನಿಮ್ಗೆ ಹೈಲೈನ್ ಇದು ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಕಂಪನಿ ಫಿಟೆಡ್. ಸೊ ವೋಕ್ಸ್ ವ್ಯಾಗನ್ ತುಂಬಾ ಸ್ಟ್ರಾಂಗ್ ವೆಹಿಕಲ್. ನಿಮ್ಗೆ ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ನಿಮ್ಗೆ. ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 4,20,000 ನಿಮ್ಗೆ ಫೈನಲ್ ಮಾಡಿ ಕೊಡ್ತಾರೆ. 100% ಲೋನ್ ಆಗುವಂತ ವೆಹಿಕಲ್, ಅದು ಕೂಡ ಡೀಸೆಲ್ ಕಾರು. ಅಂಡ್ ಅದೇ ತರ ಇಲೈಟ್ i20 ಉಂಡಾ ಇದೆ. ಡೀಸೆಲ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ 2017 ಮಾಡಲ್ ಸಿಂಗಲ್ ಓನರ್ ಸರ್. ಬರೀ 72,000 ಓಡಿದೆ ಅಷ್ಟೇ. ಜಿನೇನ್ ಇದು. ಇನ್ಶೂರೆನ್ಸ್ ಎವ್ರಿಥಿಂಗ್ ಇಸ್ ರನ್ನಿಂಗ್ ಸರ್. ಇದು ಬಂದು ನಿಮ್ಗೆ 5,50,000 ಕೊಡ್ತೀನಿ ಬರೀ ಸರ್. 5,50,000 ಬರೀ. ಎಲ್ಲೂ ಬಜಾರ್ದಲ್ಲಿ ಈ ರೇಟ್ ಇಲ್ಲ ಸರ್ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ಇಲೈಟ್ i20 ನ 5,20,000 ಫೈನಲ್ ಮಾಡಿ ಕೊಡ್ತಿದ್ದಾರೆ. ಮಾಡ್ಲು ಸರ್? ಇದು 17 ಮಾಡಲ್ ಸಿಂಗಲ್ ಓನರ್. 17 ಮಾಡ್ಲು ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು 17 ಮಾಡ್ಲು ಸಿಂಗಲ್ ಓನರ್. ಗಾಡಿ ಏರ್ ಬ್ಯಾಗ್, ABS, 10 inch ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. ನಿಮ್ಗೆ ಡಿಫಾಗರ್ ಕೂಡ ಬರ್ತೈತೆ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿದೆ. ಆಸ್ಟ್ರಾ VT ಇಂಜನ್ ಇದು ಬಂದ್ಬಿಟ್ಟು. ಸೊ ಹುಂಡೈ ಬಗ್ಗೆ ನಾವ್ ಹೇಳೋದೇ ಬೇಕಾಗಿಲ್ಲ. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. 5,25,000 ಫೈನಲ್ ಸರ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಸ್ವಿಫ್ಟ್ ಡಿಸೈರ್ ಇದೆ ಸಡನ್ ವೆಹಿಕಲ್. ಹೇಳಿ ಸರ್. 15 ಮಾಡಲ್ ಸಿಂಗಲ್ ಓನರ್ ಸರ್. ಬರೀ 72,000 ಓಡಿದೆ ಅಷ್ಟೇ. 5 ಲಕ್ಷ ನೆಗೋಷಿಯಬಲ್ ಕೊಡ್ತೀನಿ ಸರ್. ಸರ್ 5 lakhs ಇನ್ನು ನೆಗೋಷಿಯಬಲ್ ಮಾಡಿ, ನೆಗೋಷಿಯಬಲ್ ಮಾಡಿ. ಅದು ಕೂಡ 70,000 ಓಡಿದೆ. ಸಿಂಗಲ್ ಓನರ್ ಕಾರು. ಸೊ ನೋಡ್ತಾ ಇರ್ಬೋದು ಪೇಂಟಿಂಗ್ ಗಾಡಿ ಶೋರೂಮ್ ಇಂದ ಹೆಂಗ್ ಬಂದಿದೆ, ನೀಟಾಗಿ ಹಂಗೆ ಮೇಂಟೈನ್ ಮಾಡಿದ್ದಾರೆ. ಸೊ ಪವರ್ ಸ್ಟೇರಿಂಗು, AC, ಪವರ್ ವಿಂಡೋ, ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಎಲ್ಲ ಬರುತ್ತೆ. ಸೊ ಡಿಸೈರ್ ಹುಡ್ಕಂಗಿದ್ರೆ ದಿ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ರೀಸೇಲ್ ವ್ಯಾಲ್ಯೂ ಸೂಪರ್ ಆಗಿರುತ್ತೆ. ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. 5 lakhs ಫೈನಲ್. ಹೌದು ಸರ್. ಓಕೆ. ಅಂಡ್ ಅದೇ ತರ ಇಲ್ಲೊಂದು ಪೋಲೋ ಇದೆ ನೋಡ್ತಾ ಸರ್. ಇದು ಪೋಲೋ 2020 ಮಾಡಲ್ ಸರ್ ಇದು. ಓಕೆ. ಇದು ಬಂದು ನಿಮ್ಗೆ 5,500 ಕೊಡ್ತೀನಿ ಸರ್. 5,500 ಬರೀ 48,000 ನೋಡಿದೆ ಜಿನೆನ್. ಸೊ ನೋಡ್ತಾ ಇರ್ಬೋದು ಬರೀ 48,000 ನೋಡಿದೆ ಸರ್. ಬರೀ 5,500 ಸರ್ ಇದು? ಹೌದು ಸರ್. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಕೊಡೋಣ ಸರ್. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 14 ಮಾಡಲು 5,50,000. ಹೌದು ಸರ್. ಸೊ ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಸರ್. ಇದು ಪೆಟ್ರೋಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ವೇರಿಯಂಟ್ ಸರ್. ನೋಡ್ತಾ ಇರ್ಬೋದು ಪೆಟ್ರೋಲ್ ವೆಹಿಕಲ್ ಮಿಡಿಲ್ ವೇರಿಯಂಟ್. ಇದು ಬಂದ್ಬಿಟ್ಟು ನಿಮ್ಗೆ ಏರ್ ಬ್ಯಾಗು, ಟಚ್ ಸ್ಕ್ರೀನ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಕಾರ್ ಎಲ್ಲೋ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲಿಲ್ಲ. 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. 5,50,000 ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ. ಅದು ಕೂಡ ಪೆಟ್ರೋಲ್ ವೆಹಿಕಲ್. 14 ಮಾಡಲ್ ಅಲ್ವಾ ಸರ್? ಹೌದು ಸರ್. 20 ಮಾಡಲ್ ಇದು. 20 ಮಾಡಲ್. ಸೊ ನೋಡ್ತಾ ಇರ್ಬೋದು 2020 ಮಾಡಲು ಗಾಡಿ. ಅಂಡ್ ಅದೇ ತರ ಇಲ್ಲೊಂದು ಹುಂಡೈ ಆಕ್ಸೆಂಟ್ 2014 ಮಾಡಲ್ ಸೆಕೆಂಡ್ ಓನರ್ ಸರ್. 3,75,000 ಕೊಡ್ತೀನಿ. 14 ಸೆಕೆಂಡ್ ಓನರ್ 370. ಹೌದು ಸರ್. ಸೊ ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಸೊ ಡೀಸೆಲ್ ವೆಹಿಕಲ್. ಇದೊಂಥರ ಮಿನಿ ವರ್ಣ ಅಂತಾನೆ ಹೇಳ್ಬೋದು. ಸೇಮ್ ನಿಮ್ಗೆ ಲಕ್ಸುರಿ ಫೀಲ್ ಎಲ್ಲ ಬರುತ್ತೆ ನಿಮ್ಗೆ. ಸೆಡಾನ್ ವೆಹಿಕಲ್. ಈ ಗಾಡಿ ಕೂಡ ತುಂಬಾ ಸೇಮ್ ವರ್ಣ ತರನೇ ಕಾಣಿಸುತ್ತೆ, ಸ್ವಲ್ಪ ಮಿನಿ ವರ್ಣ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. ಡೀಸೆಲ್ ವೆಹಿಕಲ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. 1.23 ಒಳ್ಳೆ ಗಾಡಿ. ಅಂಡ್ 375 ಫೈನಲ್. ಓಕೆ. ಇಲ್ಲೊಂದು i10 ಇದೆ ಹೇಳಿ ಸರ್. i10 2011 ಮಾಡಲ್ ಸೂಪರ್ ಆಗಿದೆ ಸರ್ ಗಾಡಿ. ಇದು 2,65,000 ಕೊಡ್ತೀನಿ ಸರ್. 265 ಫೈನಲ್. ಹೌದು ಸರ್. ಪೆಟ್ರೋಲ್ ವೆಹಿಕಲ್. 1.2 ಕಪ್ಪ ಇಂಜನ್ ಬರುತ್ತೆ. ಹೌದು ಸರ್. ಸೊ ಇಲ್ಲೊಂದು ಬ್ರಿಜಾ ಇದೆ ಹೇಳಿ. ಬ್ರಿಜಾ ಸರ್ 2016 ಮಾಡಲ್ ಸಿಂಗಲ್ ಓನರ್. ಇದು ಬಂದು ನಿಮ್ಗೆ ಬರೀ 96,000 ನೋಡಿದೆ. ಶೋರೂಮ್ ಹಿಸ್ಟ್ರಿ, ಶೋರೂಮ್ ರೆಕಾರ್ಡ್ ಇದೆ. 7,20,000 ಕೊಡ್ತೀನಿ ಸರ್.
7,20,000. ಹೌದು ಸರ್. ZDI ಪ್ಲಸ್ ಟಾಪ್ ಅಂಡ್ ಮಾಡಲ್ ಇದೆ ಸರ್ ನೋಡ್ತಾ ಇರ್ಬೋದು ಫುಲ್ ಟಾಪ್ ಅಂಡ್ ಗಾಡಿ ಸರ್. ಇದು ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ಸರ್. ಸರ್ ನೋಡ್ತಾ ಇರ್ಬೋದು ಡ್ಯುಯಲ್ ಟೋನ್ ಕಲರ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಇದ್ರಲ್ಲೂ ಕೂಡ ಫುಲ್ ಟಾಪ್ ಅಂಡ್ ಗಾಡಿ, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಆರ್ಮ್ರೆಸ್ಟ್, ನಿಮ್ಗೆ ಕಂಪ್ಲೀಟ್ ಆಗಿ ಟಚ್ ಸ್ಕ್ರೀನ್ ಇಂದ ಹಿಡಿದ್ಬಿಟ್ಟು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪ್ಲೀಟ್ ಆಗಿ ಪ್ಯಾಕ್ಡ್ ವೆಹಿಕಲ್. 7 lakhs ಫೈನಲ್. ಹೌದು ಸರ್. 720 ಹೇಳ್ತಾ ಇದ್ದೀನಿ. 7 lakhs ಫೈನಲ್ ಕೊಡ್ತೀನಿ. ಓಕೆ ಸರ್ ನೋಡ್ತಾ ಇರ್ಬೋದು 7 lakhs ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ವೆಹಿಕಲ್ ನ. ಅಂಡ್ ಅದೇ ತರ ಗ್ರ್ಯಾಂಡ್ i10 ಬ್ರ್ಯಾಂಡ್ ನ್ಯೂ ಕಾರ್ 1.2 ಸಕ್ಕತ್ತಾಗಿದೆ ಕಾರ್ ಮಾತ್ರ. ಇದು 2017 ಮಾಡಲ್ ಸಿಂಗಲ್ ಓನರ್ ಸರ್. 90,000 ಶೋರೂಮ್ ಆಗಿ ಹಿಸ್ಟ್ರಿ ಇದೆ. ಆರಾಮಾಗಿ ನೀವು ಚೆಕ್ ಮಾಡಬಹುದು. ಇದು ಬಂದು ನಿಮ್ಗೆ 4,65,000 ಫೈನಲ್ ಕೊಡ್ತೀನಿ. 4,65,000. ನೋಡ್ತಾ ಇರ್ಬೋದು 1.2 ಗ್ರ್ಯಾಂಡ್ i10 ಮಿಡಲ್ ವೇರಿಯಂಟ್ 4,65,000 ಕೋಟಿಂಗ್ ಮಾಡ್ತಿದ್ದಾರೆ. ಇದ್ರಲ್ಲೂ ಕೂಡ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಇದು ಕ್ಯಾಮೆರಾ ಇದೆ, ರಿವರ್ಸ್ ಪಾರ್ಕಿಂಗ್ ಕ್ಯಾಮೆರಾ ಎಲ್ಲ ಇದೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಒಳಗಡೆ. ಸೊ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಗಾಡಿ ಎಕ್ಸಲೆಂಟ್ ಆಗಿದೆ ಸರ್. ಇದು ಏನ್ ಹೇಳಿದ್ರೆ 4,65,000. ಸೊ ನೋಡ್ತಾ ಇರ್ಬೋದು 4,65,000 ಗೆ ನಿಮ್ಗೆ ಈ ಗಾಡಿನ ಫೈನಲ್ ಮಾಡಿ ಕೊಡ್ತಾರೆ. ಅಂಡ್ ಅದೇ ತರ ಫೋರ್ಡ್ ಇಕೋ ಸ್ಪೋರ್ಟ್ ಇದೆ ಇಲ್ಲಿ ನಿಮ್ಗೆ. ಹತ್ರ ಇವ್ರ ಹತ್ರ ಬಂದ್ಬಿಟ್ಟು 2 ಇಕೋ ಸ್ಪೋರ್ಟ್ ಇದೆ. ಫೋರ್ಡ್ ಇಕೋ ಸ್ಪೋರ್ಟ್ ಹುಡ್ಕೋರ್ಗೆ ಒಂದಲ್ಲ ಟೋಟಲ್ 2 ಗಾಡಿ ಇದೆಯಾ ಸರ್? ಹೌದು ಸರ್. ಈ ಕಾರ್ ಬಗ್ಗೆ ಹೇಳಿ ಸರ್. 2015 ಮಾಡಲ್ ಸಿಂಗಲ್ ಓನರ್. 75,000 ನೋಡಿದೆ ಸರ್ ಅಷ್ಟೇ. ಜಿನೆ ನೋಡಿರೋದು. ನಿಮ್ಗೆ 5,75,000 ಕೊಡ್ತೀನಿ ಸರ್. 5,75,000. ಹೌದು ಸರ್. 16 ಮಾಡಲು ಫುಲ್ ಟಾಪ್ ಅಂಡ್ ಟೈಟಾನಿಯಂ ಫುಲ್ ಟಾಪ್ ಅಂಡ್ ಗಾಡಿ. ಸೊ ನೋಡ್ತಾ ಇರ್ಬೋದು ಫುಲ್ ಟಾಪ್ ಅಂಡ್ ಗಾಡಿ ನಿಮ್ಗೆ 16 ಮಾಡಲು. ಇದ್ರಲ್ಲಿ ಕಂಪ್ಲೀಟ್ ಆಗಿ ಎಲ್ಲಾ ಫೀಚರ್ಸ್ ಬರುತ್ತೆ ನಿಮ್ಗೆ. ನಾವ್ ಹೇಳದೇ ಬೇಕಾಗಿಲ್ಲ, ಗಾಡಿ ನೋಡಿದ್ರೆ ಸಾಕು ಅರ್ಥ ಆಗ್ಬಿಡುತ್ತೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಇಕೋ ಸ್ಪೋರ್ಟ್, ಗ್ರೌಂಡ್ ಕ್ಲಿಯರೆನ್ಸ್ ಸೂಪರ್ ಆಗಿರುತ್ತೆ ನಿಮ್ಗೆ. ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿ ಕೊಡುತ್ತೆ ನಿಮ್ಗೆ. ಪಾರ್ಕಿಂಗ್ ಸೆನ್ಸರ್ಸ್, ಕ್ಯಾಮೆರಾ ಎಲ್ಲ ಬರುತ್ತೆ. ಡಿಫಾಗರ್ ಕೂಡ ಬರುತ್ತೆ ನಿಮ್ಗೆ. ಅಡಿಷನಲ್ ಆಗಿ ಸ್ಪೇರ್ ವೀಲ್ ಕೂಡ ಹಿಂದೆನೆ ಇದೆ ನಿಮ್ಗೆ. ಅಂಡ್ ಸರ್ ಏನ್ ಹೇಳಿದ್ರು 5,75,000. ಓಕೆ. ಅಂಡ್ ಅದೇ ತರ ಇನ್ನೂ ಒಂದು ಮಾರುತಿ ಸುಜುಕಿ ವಿಟಾರಾ ಬ್ರಿಜಾ ಡೀಸೆಲ್ ಪೆಟ್ರೋಲ್ ಸರ್. ಡೀಸೆಲ್ ZDI ಪ್ಲಸ್. ಓಕೆ. ಈ ಗಾಡಿ ಎಷ್ಟು ರನ್ ಆಗಿದೆ ಸರ್? ಸರ್ ಗಾಡಿ ಎಷ್ಟು ರನ್ ಆಗಿದೆ? ಗಾಡಿ 1,20,000 ಹೊಡಿ ಸರ್. ಜಿನೆನ್. ಓಕೆ. ZDI ಪ್ಲಸ್ ಬಟನ್ ಸ್ಟಾರ್ಟ್. ಹೌದು ಟಾಪ್ ಎಂಡ್ ಗಾಡಿ. ಡ್ಯುಯಲ್ ಟೋನ್ ಪೇಂಟಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಎಕ್ಸಲೆಂಟ್ ಆಗಿದೆ. ಸೊ ನಾವ್ ಹೇಳದೇ ಬೇಕಾಗಿಲ್ಲ, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಡ್ಯುಯಲ್ ಟೋನ್ ಪೇಂಟಿಂಗ್ ಇದೆ. ಫುಲ್ ಟಾಪ್ ಎಂಡ್ ಗಾಡಿ. ಸರ್ ಇವಾಗ ಈ ಡೀಸೆಲ್ ವೆಹಿಕಲ್ ಬ್ರಿಜಾನ ಏನ್ ಪ್ರೈಸ್ ಕೊಟ್ಬಿಡ್ತಾ ಸರ್? ಇದು 6 lakhs ಕೊಟ್ಬಿಡ್ತೀನಿ ಸರ್. 6 lakhs. ಹೌದು ಸರ್. ನೋಡ್ತಾ ಇರ್ಬೋದು 6 lakhs ಕಾಂಪ್ಯಾಕ್ಟ್ SUV ವೆಹಿಕಲ್. ಅಂಡ್ ಅದೇ ತರ ಇಲ್ಲೊಂದು ಇದು 50 ಇದೆ ಹೇಳಿ ಸರ್. ಶಿಫ್ಟ್ 2015 ಮಾಡಲ್ ಸಿಂಗಲ್ ಓನರ್ 82,000 ನೋಡಿದೆ ಸರ್. ಜಿನೆನ್. ಓಕೆ. ಅದು ಬಂದು ನಿಮ್ಗೆ 5 lakh ಗೆ ಕೊಡ್ತೀನಿ ಫೈನಲ್. ಸರ್ ಇದು 5 lakh ಸರ್. ಇದು 18 ಮಾಡಲು ಸರ್. 2018 ಮಾಡಲು. 2015 ಸರ್. 15 ಮಾಡಲು ಸಿಂಗಲ್ ಓನರ್ 5 lakh ಗೆ ಕೊಡ್ತೀನಿ ಸರ್. 5 lakhsಗೆ ಫೈನಲ್. ಹೌದು ಸರ್. ಓಕೆ. ಸೊ VXI ಬಗ್ಗೆ ನಾವು ಹೇಳದೇ ಬೇಕಾಗಿಲ್ಲ. ಏನ್ ಅಷ್ಟು ಮೇಂಟೆನೆನ್ಸ್ ಏನ್ ಬರಲ್ಲ ಗಾಡಿ. ಒಳ್ಳೆ ಮೈಲೇಜ್ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ಸೂಪರ್ ಆಗಿರುತ್ತೆ. 1694 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಓಕೆ. 5 lakhs ಫೈನಲ್. ಹೋಂಡಾ ಸಿಟಿ 2009 ಮಾಡಲ್ ಸರ್. ಆಟೋಮೆಟಿಕ್ ಸರ್ ಇದು. ಓಕೆ. ನಂಬರ್ ನೋಡಿ, ಫ್ಯಾನ್ಸಿ ನಂಬರ್ ಸೂಪರ್ ಆಗಿದೆ ಸರ್. 755. ಸರ್ 3.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಸರ್ 3.5 ಲಕ್ಷಕ್ಕೆ ಹೋಂಡಾ ಸಿಟಿ ಕೂಡ ಆಟೋಮೆಟಿಕ್ ವೆಹಿಕಲ್. 7555 ವೆಹಿಕಲ್ ನಂಬರ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್, ಆಟೋಮೆಟಿಕ್. ಸೊ ಸಾಫ್ಟ್ ಆಗಿ ಸ್ಮೂತ್ ಆಗಿ ನಮ್ಗೆ ಏನಾದ್ರು ಒಂದು ಒಳ್ಳೆ ಗಾಡಿ ಬೇಕಂದ್ರೆ ಇದಕ್ಕಿಂತ ಆಪ್ಷನ್ ಬೇರೆ ಯಾವ್ದು ಇಲ್ಲ. ಅಂಡ್ ಅದೇ ತರ ರೆನಾಲ್ಡ್ ಕ್ವಿಡ್ ಕ್ಲೈಂಬರ್ ಇದೆ. ಗಾಡಿ ಬ್ರ್ಯಾಂಡ್ ನ್ಯೂ ಅನ್ಸುತ್ತೆ. ಗಾಡಿ ನೋಡ್ತಾ ಇರ್ಬೋದು ಫುಲ್ ಟಾಪ್ ಅಂಡ್ ಗಾಡಿ. ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್, ಸೈಡ್ ಕ್ಲಾಡಿಂಗು ನಿಮ್ಗೆ ಸಕ್ಕದಾಗಿದೆ. ಏನ್ ಮಾಡಿಫಿಕೇಶನ್ ಬೇಕಾಗಿಲ್ಲ ಸರ್. ಇದು 2020 ಮಾಡಲ್ ಸಿಂಗಲ್ ಓನರ್. ಓಕೆ ಸರ್. ಬರೀ 42,000 ನೋಡಿದೆ ಜಿನೆನ್. ಓಕೆ ಸರ್. ಇದು ಬಂದು ನಿಮ್ಗೆ 4,60,000 ಕೊಡ್ತೀನಿ ಸರ್. 4,60,000. ಹೌದು ಸರ್. ನೋಡ್ತಾ ಇರ್ಬೋದು ಕ್ಲಿಂಬರ್. ಇದು ಕ್ವಿಡ್ ಕ್ಲಿಂಬರ್ ಟಾಪ್ ಅಂಡ್ ವೇರಿಯಂಟ್. ಫುಲ್ ಟಾಪ್ ಅಂಡ್ ಗಾಡಿ. 4,60,000. ಹೌದು ಸರ್. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಎಲ್ಲ ಈ ತರ ಇದೆ. ಅಂಡ್ ಫುಲ್ ಟಾಪ್ ಅಂಡ್ ವೆಹಿಕಲ್. ಗಾಡಿ ಎಕ್ಸಲೆಂಟ್ ಆಗಿದೆ. ಸೈಡ್ ಕ್ಲಾಡಿಂಗ್ ತುಂಬಾ ಚೆನ್ನಾಗಿದೆ. ಡ್ಯುಯಲ್ ಟೋನ್ ಪೇಂಟಿಂಗ್ ಕಲರ್ ಎಲ್ಲ ಸೂಪರ್ ಆಗಿದೆ. 4,60,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್ ನ. Hyundai CRDI ಇಂಜಿನ್ ಹೇಳಿ ಸರ್. ಇದು i20 ಸರ್. ಮ್ಯಾಗ್ನಾ. ಇದು 2011 ಮಾಡಲ್. ನಿಮ್ಗೆ 3,40,000 ಗೆ ಕೊಡ್ತೀನಿ ಸರ್. 340. ಹೌದು ಸರ್. ಡೀಸೆಲ್ ವೆಹಿಕಲ್ ಮ್ಯಾಗ್ನಾ 340 ಗೆ ನಿಮ್ಗೆ ಕೋಟಿಂಗ್ ಮಾಡ್ತಾ ಇದ್ದಾರೆ. ಸೊ i20 ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಕಾರು ಕೂಡ ತುಂಬಾ ಚೆನ್ನಾಗಿದೆ. 0957 ವೆಹಿಕಲ್ ನಂಬರ್ ಬಂದ್ಬಿಟ್ಟು ಸರ್. 4,60,000. ಹೌದು ಸರ್. 3,20,000. 3,40,000. 340. ಸೊ 460 ಅಲ್ಲ 3,40,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ. ಡೀಸೆಲ್ ವೆಹಿಕಲ್.
ಸೊ ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್ ಅಲ್ವಾ? ಹೌದು ಸರ್. ಓಕೆ. ಸೊ ಇಲ್ಲೊಂದು ಟೊಯೋಟಾ ಇನೋವಾ ಗಾಡಿ ನಿಂತಿದೆ ಸರ್. ಇದು ಸರ್ 2013 ಮಾಡಲ್ ಸರ್. ಓಕೆ. ಇದು ಬಂದು ನಿಮ್ಗೆ 8 lakhs ಕೊಡ್ತೀನಿ ಸರ್. 8 lakhs ಗೆ? ಹೌದು ಸರ್. 2013 ಮಾಡಲ್. 13 ಮಾಡಲ್ 8 lakhs ಗೆ? ಹೌದು ಸರ್. ಸೊ ಈ ಗಾಡಿ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 1,20,000 ಓಡಿದೆ. ಸೊ ನೋಡ್ತಾ ಇರೋದು ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟ್. ಸೊ ಟೊಯೋಟಾ ಇನೋವಾ ಬಂದ್ಬಿಟ್ಟು ನಿಮ್ಗೆ ಆರಾಮಾಗಿ 5 to 6 lakhs ಕಿಲೋಮೀಟರ್ ಗಂಟ ಆರಾಮಾಗಿ ಹೋಗುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು ABS, ಏರ್ ಬ್ಯಾಗು, ಟಚ್ ಸ್ಕ್ರೀನು, ಲೆದರ್ ಇಂಟೀರಿಯರ್ಸ್ ನೋಡಿ ಯಾವ ತರ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಲೆದರ್ ಇಂಟೀರಿಯರ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಸೊ ಇದು ಬಂದ್ಬಿಟ್ಟು 6+1 ಸರ್. 8 lakhs ಸರ್ ಈ ಗಾಡಿ? ಹೌದು, 8 lakh ನೆಗೋಷಿಯಬಲ್ ಮಾಡೋಣ ಸರ್. ಓಕೆ. ಅಂಡ್ ಅದೇ ತರ ಇಕೋ ಸ್ಪೋರ್ಟ್ ಹುಡ್ಕೋರ್ಗೆ ಇಕೋ ಸ್ಪೋರ್ಟ್ ಇದೆ, ಹೇಳಿ ಸರ್. 2013 ಮಾಡಲ್ ಸರ್. ಇದು ನಮ್ ರೇಟ್ ಗೆ ಯಾರು ಕೊಡಲ್ಲ. 3,60,000 ಕೊಡ್ತೀನಿ ಸರ್. ಇಕೋ ಸ್ಪೋರ್ಟ್ 3,60,000 ಗೆ? ಹೌದು ಸರ್. 13 ಮಾಡಲ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಸೊ ನೋಡ್ತಾ ಇರ್ಬೋದು 13 ಮಾಡಲು ಸೆಕೆಂಡ್ ಓನರ್ ಇಕೋ ಸ್ಪೋರ್ಟ್ 3,60,000 ಗೆ. ಥ್ರೂ ಔಟ್ ಕರ್ನಾಟಕ ಪೂರ್ತಿ ಹುಡುಕಿದ್ರು ನಿಮ್ಗೆ ಸಿಗಲ್ಲ ನಿಮ್ಗೆ. ಅಂಡ್ ಸೆಲೆರಿಯೋನೇ ಬರಲ್ಲ ಆ ಪ್ರೈಸ್ ಅಲ್ಲಿ ನಿಮ್ಗೆ ಇಕೋ ಸ್ಪೋರ್ಟ್ ನ ಕೊಡ್ತಾ ಇದ್ದಾರೆ. ಬಡ್ಜೆಟ್ ಅಲ್ಲಿ ಏನಾರ ಒಂದು ಕಾಂಪ್ಯಾಕ್ಟ್ SUV ಕಾರ್ ನ ಹುಡ್ಕಂಗಿದ್ರೆ ಇದಕ್ಕಿಂತ ಆಪ್ಷನ್ ನಿಮ್ಗೆ ಬೇರೆ ಯಾವ್ದು ಇಲ್ಲ. ಅಂಡ್ ಒಂದು ಎಸ್ಟಿಲೋ ಹೇಳಿ ಸರ್. 2013 ಮಾಡಲ್ ಸರ್. ಇದು 1,75,000 ಕೊಡ್ತೀನಿ. 13 ಮಾಡಲು 1,75,000 ಕೊಡ್ತೀನಿ. 1,75,000 ಗೆ ನಿಮ್ಗೆ ಸಿಗ್ತೈತೆ. ಅದು ಕೂಡ ಸಿಂಗಲ್ ಓನರ್. ಕಲ್ತ್ಕೊಳ್ಳೋರ್ಗೆ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ ಗಾಡಿ. ಅಂಡ್ ಇದೇ ಗಾಡಿನ ಮತ್ತೆ ನೀವು ಕಲ್ತ್ಕೊಂಡು ಬೇರೆ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡು ಹೋಗ್ಬಿಡ್ಬೋದು. ಸ್ವಲ್ಪ ಪ್ರೀಮಿಯಂಗೆ ಹೋಗ್ಬಿಡ್ಬೋದು. ಅಂಡ್ ಇಲ್ಲೊಂದು ಕ್ವಿಡ್ ಇದೆ ಹೇಳಿ. ಕ್ವಿಡ್ 17 ಮಾಡಲ್ ಸರ್. ಇದು ಆಟೋಮೆಟಿಕ್. ಓಕೆ. 3,20,000 ಕೊಡ್ತೀನಿ ಸರ್. 3,20,000? ಹೌದು ಸರ್. ಆಟೋಮೆಟಿಕ್ ವೆಹಿಕಲ್? ಹೌದು ಸರ್. 3,20,000 ಗೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ರೆ ಈ ವೆಹಿಕಲ್ ನ. ಸೊ ನೋಡ್ತಾ ಇರ್ಬೋದು ಇಷ್ಟು ಕಂಪ್ಲೀಟ್ ಆಗಿ ಕಾರ್ಸ್ ಎಲ್ಲ ಇದೆ ಇವ್ರ ಶೋರೂಮ್ ಅಲ್ಲಿ. ಸೊ ಇವ್ರದ್ದು ಇನ್ನೂ ಒಂದು ಬ್ರಾಂಚ್ ಕೂಡ ಇದೆ, ಅದು ನೆಕ್ಸ್ಟ್ ಕಾರ್ಸ್. ಅಲ್ಲಿ ನಿಮ್ಗೆ ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಇವ್ರ ಶೋರೂಮ್ ಅಲ್ಲಿ ಯಾವತ್ತೇ ಬಂದ್ರು ನಿಮ್ಗೆ 120 ವೆಹಿಕಲ್ಸ್ ಕಂಪಲ್ಸರಿ ಆಗಿ ಸ್ಟಾಕ್ ಸಿಗುತ್ತೆ. ಸೊ ನಿಮ್ ಬಡ್ಜೆಟ್ ಯಾವ್ದಿದ್ರು ಪರವಾಗಿಲ್ಲ ಸರ್, ನಮ್ಗೆ ಈ ಬಡ್ಜೆಟ್ ಅಲ್ಲಿ ಈ ವೆಹಿಕಲ್ ಬೇಕಂದ್ರೂ ಕೂಡ ನಿಮ್ಗೆ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ಇದು ಬಂದ್ಬಿಟ್ಟು ಹೊಸದಾಗಿ ಮಾಡಿದ್ದಾರೆ ಶೋರೂಮ್, ಈಸಿ ಲೊಕೇಶನ್. ಅಂಡ್ ಚಂದ್ರಲ್ ಔಟ್ ಇಂದ ನಾಗರಬಾವಿ ಹೋಗೋ ಕಡೆ ನಿಮ್ಗೆ ಲೆಫ್ಟ್ ಅಲ್ಲಿ ಬರುತ್ತೆ. ನೀವು ಆ ಕಡೆಯಿಂದ ಬರ್ಬೇಕಾರೆ, ಈ ಕಡೆಯಿಂದ ಹೋಗ್ಬೇಕಾದ್ರೆ ನಿಮ್ಗೆ ರೈಟ್ ಸೈಡ್ ಬರುತ್ತೆ ನಿಮ್ಗೆ. ಸೊ ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ ಥ್ರೂಔಟ್ ಕರ್ನಾಟಕ ಪೂರ್ತಿ. ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಅಂಡ್ ವಾಟ್ಸ್ಆಪ್ ಅಲ್ಲಿ ಹಾಯ್ ಹಾಕಿದ್ರು ಸಾಕು. ನಿಮ್ಗೆ ಕಾರ್ ಬಗ್ಗೆ ಡೀಟೇಲ್ಸ್ ಆಗ್ಲಿ, ಲೊಕೇಶನ್ ಆಗ್ಲಿ, ಏನೇ ಇದ್ರು ಮಾಡ್ಕೊಟ್ಬಿಡ್ತಾರೆ. ಓಕೆ ಬಾಯ್, ಸಿ ನೆಕ್ಸ್ಟ್. ಥ್ಯಾಂಕ್ ಯು.